ಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಇಡೀ ಜಗತ್ತೇ ಶಿವನ ಆರಾಧನೆಯಲ್ಲಿ, ಶಿವನ ಪೂಜೆಗಳಲ್ಲಿ, ಶಿವನ ತಪಸ್ಸಿನಲ್ಲಿ ಮುಳುಗಿದ್ದಾರೆ. ಇಡೀ ಜಗತ್ತು ಶಿವನ ಆರಾಧನೆಯನ್ನ ಮಾಡ್ತಾ ಇದೆ. ನನ್ನ ಕ್ಷೇತ್ರಕ್ಕೆ ಬರುವ ಎಲ್ಲಾ ಭಕ್ತಾದಿಗಳಿಗೆ, ರೈತರಿಗೆ, ದೇವರ ಆರಾಧನೆ ಮಾಡುವ ಎಲ್ಲ ಭಕ್ತರಿಗೂ ಒಳ್ಳೆದಾಗ್ಲಿ ಅಂತ ಈ ದಿನ ಶುಭ ಹಾರೈಸ್ತಾ ನಿಮಗೂ ಶಿವರಾತ್ರಿಯ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಕ್ಷೇತ್ರಕ್ಕೆ, ರೈತರಿಗೆ ಮಳೆ ಬೆಳೆ ಸಕಾಲಕ್ಕೆ ಆಗ್ಲಿ, ನನ್ನ ಕ್ಷೇತ್ರಕ್ಕೆ ಉದ್ಯೋಗಗಳನ್ನ ಆರಿಸಿ ಬರುವಂತ ವಿದ್ಯಾವಂತ ಯುವಕರಿಗೆ ಒಳ್ಳೆದಾಗ್ಬೇಕು. ಭವಿಷ್ಯದಲ್ಲಿ ಕೆಜಿಎಫ್ ಕ್ಷೇತ್ರದಲ್ಲಿ ಉದ್ಯೋಗ ಕ್ರಾಂತಿಯನ್ನ ಸೃಷ್ಟಿ ಮಾಡಬೇಕು ಅನ್ನುವಂತ ದೃಷ್ಟಿಕೋನದಿಂದ ಕೆಲಸ ಮಾಡಿದ್ದೀನಿ. ಅದಕ್ಕಾಗಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೀನಿ. ಬರುವಂತ ದಿನಗಳಲ್ಲಿ ಮತ್ತೆ ಭವಿಷ್ಯದಲ್ಲೂ ಕೂಡ ಕೆಜಿಎಫ್ ಕ್ಷೇತ್ರ ಇಡೀ ರಾಜ್ಯವನ್ನ ಆಕರ್ಷಣೆ ಮಾಡುವಂತ, ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡುವಂತ ನೆಲೆ ಆಗ್ಬೇಕು. ಯಾವ ಬಂಗಾರದ ಗಣಿಯಾಗಿ ಅಥವಾ ಬಂಗಾರದ ಭೂಮಿಯಾಗಿ ಇಡೀ ಜಗತ್ತಲ್ಲಿ ಹೆಸರುವಾಸಿ ಆಗಿರುವ ನನ್ನ ಕ್ಷೇತ್ರ ಭವಿಷ್ಯದ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವ ನಾಡಾಗಿ ಬೆಳಿಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಅದಕ್ಕೆ ಸರ್ವ ಸಂಕಲ್ಪ ಜೊತೆ ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದೀನಿ. ಸರ್ಕಾರ ಈ ಎಲ್ಲಾ ಪ್ರಯತ್ನಗಳಿಗೂ ನನಗೆ ಸಹಕಾರವಾಗಿ ನಿಂತಿದೆ. ಅದಕ್ಕೆ ನಾನು ಸರ್ಕಾರಕ್ಕೂ ಕೂಡ ಶುಭಾಶಯಗಳನ್ನ, ಅಂದ್ರೆ ಶುಭವಾಗ್ಲಿ ಅಂತ ಕೋರ್ತಾ ಇದ್ದೀನಿ. ಇವತ್ತು ಹಬ್ಬದ ವಿಶೇಷವಾಗಿರುವಂತ ದಿನ. ರೈತರಿಗೆ ನನಗೆ ಎಪಿಎಂಸಿಯ ಮಾರ್ಕೆಟ್ ಅನ್ನ ಮಾಡ್ಲಿ ನನ್ನ ಸರ್ಕಾರ. ನನ್ನ ಇಡೀ ಕ್ಷೇತ್ರದ ಜನಕ್ಕೆ ಮತ್ತೆ ಇಡೀ ಕೋಲಾರ ಜಿಲ್ಲೆಯ ವಿದ್ಯಾವಂತ ಯುವಕರಿಗೆ, ಯುವತಿಯರಿಗೆ ಒಳ್ಳೆದಾಗುವಂತ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವಂತ ಕಂಪನಿಗಳನ್ನ ಈ ಭಾಗದಲ್ಲಿ ತರ್ಲಿ ಅನ್ನುವಂತ ಒಂದು ಆಸೆ ನನಗೆ ಇತ್ತು. ಪ್ರತಿ ಸಂದರ್ಭದಲ್ಲಿ ಸಂಕಲ್ಪ ಮಾಡ್ತಿದ್ದೆ. ಈಗ SSLC ಮಕ್ಕಳಿಗೆ ಎಕ್ಸಾಮ್ಸ್ ಬರ್ತಾ ಇದೆ, PUC ಮಕ್ಕಳಿಗೆ ಎಕ್ಸಾಮ್ಸ್ ಬರ್ತಾ ಇದೆ. ಮಕ್ಕಳು ಶ್ರದ್ಧೆಯಿಂದ ಓದಿ ಒಳ್ಳೆ ಅಂಕಗಳನ್ನ ಪಡೀಲಿ. ಭವಿಷ್ಯದಲ್ಲಿ ಅವರು ಇವತ್ತು ಓದುವಂತ SSLC ಎಕ್ಸಾಮ್ ಇರ್ಬೋದು, PUC ಎಕ್ಸಾಮ್ಸ್ ಇರ್ಬೋದು, ಅವರಿಗೆ ಭವಿಷ್ಯವನ್ನ ಕಟ್ಟುವಂತ ಪರೀಕ್ಷೆ ಆಗಿರುತ್ತೆ. ಧೈರ್ಯವಾಗಿ ಎಕ್ಸಾಮ್ ಅನ್ನ ಮಾಡ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರ ಅವಶ್ಯಕತೆ ಇದೆ ಅಂತ ಸರ್ಕಾರ ಅಥವಾ ಜಿಲ್ಲಾ ಆಡಳಿತ ಜವಾಬ್ದಾರಿ ತಗೊಂಡು ಯಾರ ಅವಶ್ಯಕತೆ, ಅಲ್ಲಿ ಕಾರ್ಯಕ್ರಮಕ್ಕೆ ಅವಶ್ಯಕತೆ ಇದೆ ಅವ್ರನ್ನ ಕರೆಸ್ಕೊಂಡಿದ್ದಾರೆ. ಯಾರ ಅವಶ್ಯಕತೆ ಇದೆ ಇಲ್ಲ ಅನ್ನೋಂಥದನ್ನ ಆಲೋಚನೆ ಮಾಡಿ ಅವರು ಎಲ್ಲರನ್ನೂ ಕಾರ್ಯಕ್ರಮ. DC ಅವರಿಂದ ಯಾವುದೇ ಆಹ್ವಾನ ಇರ್ಲಿಲ್ಲ. ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಇತ್ತು ಬಿಟ್ರೆ DC ಅವರು ಯಾವುದೇ ಒಂದು ಆಹ್ವಾನ ಅಥವಾ ಜಿಲ್ಲಾ ಆಡಳಿತದಿಂದ ಯಾವುದೇ ಒಂದು ಆಹ್ವಾನ ನನಗೆ ಇರ್ಲಿಲ್ಲ. ವಿಶೇಷ ಅನುದಾನ ಬಳಕೆ ಮಾಡಿಕೊಂಡು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ನಿಮ್ಗೆ ಆಹ್ವಾನ ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಇವತ್ತು ವಿಶೇಷವಾಗಿರುವಂತ ದಿನ. ಸರ್ಕಾರ ಅಂದ್ರೆ ಎಲ್ಲರ ಆಶೀರ್ವಾದದಿಂದ ಸರ್ಕಾರ ಒಂದ್ ಜವಾಬ್ದಾರಿ ಸ್ಥಾನದಲ್ಲಿರುತ್ತೆ. ಅವರು ಇವರು ಅಂತ ಭೇದ ಭಾವ ಇಲ್ಲದೆ ಒಂದ್ ಸರ್ಕಾರ ಜವಾಬ್ದಾರಿ ಸ್ಥಾನಕ್ಕೆ ಬರ್ಲಿಕ್ಕೆ ಅವ್ರದೇ ಆದ ಒಂದು ಸೇವೆ ಇರುತ್ತೆ. ಅದನ್ನ ತಿಳ್ಕೊಂಡು ಜವಾಬ್ದಾರಿ ಸ್ಥಾನದಲ್ಲಿರುವಂತವ್ರು, ಯಾವುದೇ ಕಾರ್ಯಕ್ರಮದ ಜವಾಬ್ದಾರಿಯನ್ನ ಹೊತ್ತಿರುವಂತ ಜಿಲ್ಲಾ ಆಡಳಿತ ಇರ್ಬೋದು, ಅವ್ರಿಗೆ ಆದ ಒಂದು ಜವಾಬ್ದಾರಿ ಇರುತ್ತೆ. ಎಲ್ಲಾನು ವಿಶ್ವಾಸಕ್ಕೆ ತಗೊಂಡು ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡ್ಬೇಕಾಗಿತ್ತು. ಅವ್ರ ಜವಾಬ್ದಾರಿ ಕೂಡ ಆಗಿತ್ತು. ಏನು ದೇವರ ಆಶೀರ್ವಾದ ಮಾಡಬೇಕು, ಜನ ಆಶೀರ್ವಾದ ಮಾಡಿದ್ದಾಗಿದೆ, ದೇವರ ಆಶೀರ್ವಾದ ಮಾಡಿದ್ದಾಗಿದೆ. ಅದನ್ನ ಯಾರು ಏನು ಬದಲಾವಣೆ ಮಾಡ್ಲಿಕ್ಕಾಗಲ್ಲ. ಜವಾಬ್ದಾರಿಯಿಂದ ಜಿಲ್ಲೆ ಹಂತದಲ್ಲಿ ಏನಾದ್ರೂ ಕಾರ್ಯಕ್ರಮಗಳನ್ನ ಮಾಡ್ಬೇಕಂದ್ರು ಜಿಲ್ಲೆಯ ಜವಾಬ್ದಾರಿ ಸ್ಥಾನದಲ್ಲಿರುವಂತವ್ರು ಜಿಲ್ಲೆಗೆ ಅಭಿವೃದ್ಧಿ ಮಾಡ್ಬೇಕಂದ್ರೆ ಅಥವಾ ಬಜೆಟ್ ಅಲ್ಲಿ ಏನಾದ್ರೂ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡ್ಬೇಕಂದ್ರೆ ಮುಂಚಿತವಾಗಿ ಕೆಲವೊಂದ್ ಸಂದರ್ಭದಲ್ಲಿ ಎಲ್ಲಾರನ್ನು ವಿಶ್ವಾಸಕ್ಕೆ ತಗೊಂಡು ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡಿ ಜಿಲ್ಲೆಯ ಅವಶ್ಯಕತೆಗಳೇನು, ಬೇಡಿಕೆಗಳೇನು, ಕುಂದುಕೊರತೆಗಳೇನು, ಯಾವ ರೀತಿ ಎಲ್ಲಾರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡೋ ಅಂತದ್ರಲ್ಲಿ ಎಲ್ಲೋ ಒಂದ್ ಕಡೆ ಜಿಲ್ಲಾ ಆಡಳಿತ ತನ್ನ ಜವಾಬ್ದಾರಿಯನ್ನ ನಡ್ಕೊಳ್ಳಿಲ್ಲ ಅನ್ನುವಂಥದ್ದು ಅಭಿಪ್ರಾಯ ನನಗಿದೆ. ಅದನ್ನೇ ಹೇಳ್ತಾ ಇದ್ದೀನಿ. ಒಂದು ಜಿಲ್ಲೆಗೆ ಏನೇನ್ ಅವಶ್ಯಕತೆಗಳಿದಾವೆ, ಬೇಡಿಕೆಗಳಿದಾವೆ, ಕುಂದುಕೊರತೆಗಳಿದಾವೆ, ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ನೀವು ಕೂಡ ಒಂದಾಗಿಲ್ಲ, ಹೆಂಗೆ?
ನಾವೆಲ್ಲಿ ಗುಂಪುಗಾರಿಕೆ ಇದೀವಿ ಅಂತ ಹೇಳ್ಕೊಂತ ಇದೀವ? ಹೇಳ್ಕೊಳ್ಳಿಲ್ಲ ಅಂದ್ರೆ ಹೊರಗಡೆ ಗೊತ್ತಾಗ್ತದೆ. ಕಾಣಿಸ್ತಾ ಇದೆಯಲ್ಲ ಮೇಡಮ್? ಏನಂತ ಕಾಣಿಸ್ತಾ ಇದೆ? ಯಾರನ್ನಾದ್ರೂ ನಾವು ದ್ವೇಷ ಮಾಡೋದು, ಯಾರ ಮೇಲೆ ಆದ್ರೂ ರಾಜಕೀಯವಾಗಿ ಅಸೂಯೆ ತೋರಿಸುವಂತದ್ದು ಎಲ್ಲಾದ್ರೂ ಕಾಣಿಸ್ತಾ ಇದೆಯಾ ನಿಮ್ಗೆ? ನಾವು ನಮ್ಮ ಜಿಲ್ಲೆಯಲ್ಲಿ ಯಾರ ಮೇಲೆ ಆದ್ರೂ ರಾಜಕೀಯವಾಗಿ ದ್ವೇಷ, ಷಡ್ಯಂತ್ರ, ಮೋಸ, ಅಸೂಯೆಯನ್ನ ತೋರಿಸೋ ಅಂತದ್ದು ಎಲ್ಲಾದ್ರೂ ನೋಡಿದೀರಾ? ರಾಜಕೀಯವಾಗಿ ನಾವ್ ಯಾರ ಮೇಲೆ ಆದ್ರೂ ಷಡ್ಯಂತ್ರ ಮಾಡಿರೋದು ನೋಡಿದೀರಾ? ರಾಜಕೀಯವಾಗಿ ನಾವು ಎಲ್ಲಾದ್ರೂ ರಾಜಕೀಯವಾಗಿ ಷಡ್ಯಂತ್ರ ಮಾಡಿರೋ ಅಂತದ್ದು ನೋಡಿದೀರಾ? ನಾರಾಯಣ ಸ್ವಾಮಿ ಅವರು ಕೆಎಂಎಫ್ ನಲ್ಲಿ ಹಗರಣ ಆಗಿದೆ ಅಂತ ಹೇಳ್ತಾರೆ. ನಂಜೇಗೌಡರು ಹೌದ್ರಿ, ರೈತರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ನೋವಿದೆ, ಕಾಡ್ತಾ ಇದೆ. ರೈತರ ಸಂಸ್ಥೆನ ನೆಲ ಕಚ್ಚುವಂಗ್ ಮಾಡಿದ್ದಾರೆ, ರಾಜಕೀಯ ಷಡ್ಯಂತ್ರ ಮಾಡಿದ್ದಾರೆ, ರೈತರನ್ನ ಅನಾಥರಾಗಿ ಮಾಡಿದ್ದಾರೆ. ಜಿಲ್ಲೆಯ ಸಮಸ್ಯೆಗಳಿದಾವೆ, ಕಾಡ್ತಾ ಇದಾವೆ ರೀ. ಹೇಳಕ್ಕೆ ಇಷ್ಟ ಇಲ್ಲ, ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಇಷ್ಟ ಇಲ್ಲ. ನರಳ್ತಾ ಇದಾರೆ ರೈತರು, ಬೀದಿಯಲ್ಲಿ ನಿಂತಿದ್ದಾರೆ. ಇವತ್ತು 2 ವರ್ಷಗಳಿಂದ ಫೈನಾನ್ಸ್ ಅವರು ಚಕ್ರ ಬಡ್ಡಿ ಹಾಕುವಂತವ್ರ ಹತ್ರ ಬಲಿ ಪಶು ಆಗಿ ನಮ್ ರೈತರು ಬೀದಿಗೆ ಬಂದಿದಾರ್ರಿ. ಸಂಸ್ಥೆನ ಕಟ್ಟಿದ್ದಂತ ಸಂಸ್ಥೆನ ಹಾಳು ಮಾಡಿದ್ರು. ರಾಜಕೀಯವಾಗಿರುವಂತ ಷಡ್ಯಂತ್ರದಿಂದ ರೈತರ ಸಂಸ್ಥೆನ ಹಾಳು ಮಾಡಿ ಬೀದಿಯಲ್ಲಿ ನಿಲ್ಸಿದ್ರು. ರಾಜಕೀಯವಾಗಿ ಬೆಳಗಾವಿ ಜಿಲ್ಲೆಯಲ್ಲಿರುವಂತ ರೈತರಾಗಿರ್ಬೋದು, ಮುಖಂಡರಾಗಿರ್ಬೋದು, ನಾಯಕರಾಗಿರ್ಬೋದು ಯಾವತ್ತು ಅಸೂಯ ರಾಜಕೀಯ ಮಾಡ್ಲಿಲ್ಲ. ಆದ್ರೆ ಅಧಿಕಾರದಲ್ಲಿರುವಂತವ್ರು ಅಸೂಯೆ ದ್ವೇಷ ಇಟ್ಕೊಂಡು ರೈತರ ಸಮಸ್ತನ ನೆಲ ಕಚ್ಚುವಂಗ್ ಮಾಡಿ ಷಡ್ಯಂತ್ರ ಮಾಡಿ ರೈತರನ್ನ ಬೀದಿ ಪಾಲನೆ ಮಾಡಿದ್ರು. ಎಲ್ಲೂ ಗುಂಪುಗಾರಿಕೆ ಇಲ್ಲ, ಅಸಮಾಧಾನ ಇದೆ. ರೈತರ ವಿಚಾರವಾಗಿ ಅಸಮಾಧಾನ ಇದೆ. ರೈತರ ವಿಚಾರದಲ್ಲಿ ತಗೊಂಡಂತ ನಿಲುವುಗಳ ಬಗ್ಗೆ ಅಸಮಾಧಾನ ಇದೆ. ಜವಾಬ್ದಾರಿ ಸ್ಥಾನದಲ್ಲಿರುವಂತವ್ರು ಸಮಸ್ಯೆಗಳನ್ನ ಸರಿಯಾದ ರೀತಿ ಸ್ಪಂದಿಸ್ತಿಲ್ಲ ಅಂತ ಅಸಮಾಧಾನ ಇದೆ. ಎಲ್ಲೂ ಗುಂಪುಗಾರಿಕೆ ಇಲ್ಲ. ನಾವೆಲ್ಲೂ ಸಂಸ್ಥೆನ ಹಾಳು ಮಾಡೋ ಲಕ್ಷಣದಲ್ಲಿ ಹುಟ್ಟಿಲ್ಲ, ನಾವು ಮಾಡ್ತಾನೂ ಇಲ್ಲ. ಈ ಪ್ರಶ್ನೆನ ಬೇರೆ ಎಲ್ಲೋ ಕೇಳ್ಬೇಕಾಗಿತ್ತು. ತಪ್ಪಿ ನೀವು ನಮ್ಮಲ್ಲಿ ಕೇಳ್ತಾ ಇದ್ದೀರಾ. ಹೌದ್ರಿ, ಅದನ್ನ ಪ್ರಶ್ನೆ ನೀವು ಮಾಡ್ಬೇಕು. ಸಂಸ್ಥೆ ಪರವಾಗಿ, ಸಂಸ್ಥೆ ಕಟ್ಟಿರೋದ್ರ ಪರವಾಗಿ ಧ್ವನಿ ಎತ್ತಿರೋರು ನಾವು. ಧ್ವನಿ ಎತ್ತಿರೋರು ಸಂಸ್ಥೆ ಕಟ್ಟಿರೋದಕ್ಕೆ ಎಷ್ಟು ಕಷ್ಟ ಆಗಿದೆ, ಎಷ್ಟು ರೈತರನ್ನ, ಹೆಣ್ಮಕ್ಳನ್ನ ಬೀದಿ ಪಾಲ್ ಮಾಡಿದಾರೆ. ಇವತ್ತು ಅವ್ರನ್ನ ರಕ್ಷಣೆ ಮಾಡ್ಕೊಂಡು ಬರ್ತಾ ಇರುವಂತ ಸಂಸ್ಥೆನ ಬೇರೆ ದುರುದ್ದೇಶ ಇಟ್ಕೊಂಡು ಹಾಳು ಮಾಡಿ ಸಂಸ್ಥೆ ನೆಲ ಕಚ್ಚುವಂಗ್ ಮಾಡಿ ಸರ್ಕಾರಕ್ಕೆ ತಪ್ಪು ಸಂದೇಶ ಕೊಟ್ಟು ಹಾಳು ಮಾಡಿರುವಂತವ್ರನ್ನ ಕೇಳೋ ಪ್ರಶ್ನೆನ ನನ್ನ ಕೇಳ್ತಾ ಇದ್ದೀರಾ? ನನ್ ಕೇಳೋ ಪ್ರಶ್ನೆ ಅಲ್ಲ ಇದು. ನನ್ನ ಕೇಳೋ ಪ್ರಶ್ನೆ ಅಲ್ಲ ಇದು. ಅದನ್ನ ಯಾರನ್ನ ಕೇಳ್ಬೇಕು? ಯಾಕೆ KGF ಶಾಸಕರು KDP ಮೀಟಿಂಗ್ ಗೆ ಬರ್ತಾ ಇಲ್ಲ? ಯಾರನ್ನಾದ್ರೂ ನೀವು ಯಾರನ್ನ ಕೇಳ್ಬೇಕು? ಅದನ್ನ ಹೇಳ್ಬೇಕಾಗಿತ್ತು. ನೋಡಿ, ಯಾವತ್ತು ನಮ್ಗೆ ರೈತರ ವಿಚಾರದಲ್ಲಿ ಸ್ಪಂದಿಸ್ಲಿಲ್ಲ. ರೈತರ ಕಷ್ಟಗಳಿಗೆ ನಮ್ಮ ಭಾಗದಲ್ಲಿ ಯಾವ ನದಿಗಳು ಹರಿಯಲ್ಲ, ನೀರಾವರಿ ಯೋಜನೆಗಳಿಲ್ಲ. ನಮ್ ರೈತರ ನೆಲ ಕಚ್ಚಿದ್ರು. ಬಡ್ಡಿ ಯಾರು ಫೈನಾನ್ಸ್ ಅವ್ರ ಹತ್ರ ಹೋಗಿ ಎಷ್ಟೋ ರೈತರು ಮನೆ, ಮಠ, ಆಸ್ತಿ, ಅವ್ರ ಮನೆ, ಹೆಣ್ಮಕ್ಳ ಮೇಲಿರೋ ಒಡವೆ ಎಲ್ಲ ಕಳ್ಕೊಂಡು ಬೀದಿ ಪಾಲಾದ್ರು. ಕಳೆದ 3 ವರ್ಷದಿಂದ ಅವ್ರು ಪಡ್ತಾ ಇರುವಂತ ನರಕ, ಅವಮಾನ, ಯಾತನೆನ ನೋಡಿ ನಾವು ನೆಲ ಕಚ್ಚಿದೀವಿ. ಜವಾಬ್ದಾರಿ ಸ್ಥಾನದಲ್ಲಿರೋರು ಇದನ್ನ ಸರಿಯಾಗಿ ನಿಭಾಯಿಸ್ಲಿಲ್ಲ. ಅಸೂಯೆ, ದ್ವೇಷ, ರಾಜಕೀಯಕ್ಕೋಸ್ಕರ ನಮ್ ಸಂಸ್ಥೆನ, ರೈತರ ಸಂಸ್ಥೆನ ಹಾಳು ಮಾಡಿದ್ರು ಅಂತ ನೋವು ತಿಂತಾ ಇದೀವಿ. ನನಗೆ ಕೇಳದೆ ಇರುವಂತ ಪ್ರಶ್ನೆನ ಸರ್ಕಾರನ ತಪ್ಪು ದಾರಿಯಲ್ಲಿ ನಡೆಸುವಂತ ಕೆಲಸ ಮಾಡ್ತಾ ಇದ್ದಾರೆ ಬಲಾಢ್ಯರು. ಅಧಿಕಾರದಲ್ಲಿರುವಂತವ್ರು ದೇವ್ರ ಅಧಿಕಾರ ಕೊಟ್ರೆ, ಬಡವ್ರ ಅಧಿಕಾರ ಕೊಟ್ರೆ ದುರುದ್ದೇಶಕ್ಕೆ ಬಳಸ್ಕೊಂತ ಇದಾರ್ರಿ. ಎಲ್ಲ ಗೊತ್ತಿದೆ, ಮಾಧ್ಯಮಕ್ಕೆ ಗೊತ್ತಿಲ್ಲದೆ ಇರುವಂತ ವಿಚಾರ ಯಾವುದೂ ಇಲ್ಲ. ನೋಡಿ, ನನ್ನ ಕುಟುಂಬಕ್ಕೆ ಏನಾದ್ರೂ ದ್ವೇಷ ಮಾಡಿದ್ರೆ ನಾನು ಬೇಜಾರೇ ಮಾಡ್ಕೊಳ್ಳಲ್ಲ, ದೇವ್ರಿಗೆ ಒಪ್ಪಿಸ್ಬಿಟ್ಟು ಹೋಗ್ತೀನಿ. ರಾಜಕೀಯ ವಿಚಾರವಾಗಿ ಏನಾದ್ರೂ ನಮಗ್ ತೊಂದರೆ ಕೊಟ್ರೆ ದೇವ್ರಿದ್ದಾರೆ ನನ್ನನ್ನು ರಕ್ಷಣೆ ಮಾಡಕ್ಕೆ ಅಂತ ದೇವ್ರಿಗೆ ಒಪ್ಪಿಸ್ಬಿಟ್ಟು ಹೋಗುವಂತವಳು. ಆದ್ರೆ ರೈತರ ವಿಚಾರಕ್ಕೆ, ಇಡೀ ನಮ್ ಜಿಲ್ಲೆಯ ಬಡವರ ವಿಚಾರಕ್ಕೆ ತೊಂದರೆ ಕೊಟ್ಟಾಗ ನೊಂದಿದೀನಿ. ಅವಮಾನನ ಸಹಿಸ್ಕೊಳಕ್ಕಾಗದೆ ಸರ್ಕಾರದ ಹಂತದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನನ್ ಧ್ವನಿ ಎತ್ತಿ ನಿಂತಿದ್ದೀನಿ ರೀ. ನಾನು ನನ್ ರೈತರಿಗೋಸ್ಕರ ಇವತ್ತು ಕೂಡ ನಾನು ದೇವ್ರ ಮುಂದೆ ಬಂದಾಗ ಒಂದೇ ಕೇಳಿದ್ದು, ನನ್ ರೈತರನ್ನ ಕಾಪಾಡುವಂತ APMC ಮಾರ್ಕೆಟ್ ಆಗ್ಬೇಕು, ಈ ಭಾಗದಲ್ಲಿ ವಿದ್ಯಾವಂತರಿಗೆ ಒಳ್ಳೆ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವಂತದ್ದಾಗ್ಬೇಕಂತ ಮಾತ್ರ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. ನೀವೇ ನನ್ನನ್ನು ಬಿಡದೆ ಪದೇ ನನ್ನ ಕಾಲ್ ಎಳೆದ್ರಿ, ಮಾತಾಡೋಂಗ್ ಮಾಡಿದ್ರಿ. ನೀವೇ ಇವತ್ತು ನನ್ನನ್ನ ಮಾತಾಡೋಂಗ್ ಮಾಡಿದ್ರಿ. ನೀವೇ ಇವತ್ತು ಯಾವತ್ತೂ ನಾನು ಬಾಯಿ ತೆಗಿತಿರ್ಲಿಲ್ಲ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.